ಈಗ ಎಲ್ಲರ ಉದ್ದೇಶ ಏನು? ಈ ಸಮಾಜ ಶುದ್ಧವಾಗಿರಬೇಕು. ಈಗ ನೊಂದ ಮನಸ್ಸುಗಳ ಬಯಕೆ ಏನು? ಈ ದುರಾಡಳಿತ, ಅತ್ಯಾಚಾರ, ಅನ್ಯಾಯ, ಅಕ್ರಮ, ದೌರ್ಜನ್ಯ ಇವೆಲ್ಲ ಅಂತ್ಯ ಆಗಬೇಕು ಅನ್ನೋದು ಎಲ್ಲರ ಬಯಕೆ, ಹೌದಿಲ್ಲ? ಮತ್ತು ಈ ಸಮಾಜ ಶುದ್ಧ ಆಗಬೇಕು ಅಂತ ಅನ್ಕೋಂತ ಕುಂತ್ರ ಆಗ್ತವನು? ಮತ್ತು ಇದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ನಿಮ್ಮ ಕೊಡುಗೆ ಏನು? ಇದಕ್ಕೆ ಒಂದೇ ಸರಳ ಮಾರ್ಗ ಐತಿ. ಏನು ಅಂತಂದ್ರೆ, ಪ್ರತಿಯೊಬ್ಬರ ಮನಸ್ಸು ಮೊದಲು ಶುದ್ಧ ಆಗಬೇಕು, ಮತ್ತು ಶುದ್ಧ ಯೋಚನೆಗಳ ಬರಬೇಕು. ಈಗ ಯಾವುದಾದರೂ ನಿಮ್ಮ ಹತ್ತಿರ ಕೆಟ್ಟ ವಿಚಾರ ಬಂತು ಅಂತಂದ್ರೆ ಅದನ್ನು ಅಲ್ಲೇ ಕೊಲ್ಲಬೇಕು, ಕೊಂದು ಬಿಡಬೇಕು. ಅದನ್ನು ಕೊಂದು ಬಿಡಬೇಕು ಅಂದ ತಕ್ಷಣ ಮನುಷ್ಯರನ್ನು ಕೊಲ್ಲೋದಲ್ಲ, ಆ ವಿಚಾರವನ್ನು ಕೊಲ್ಲಬೇಕು. ಈಗ ನಿನ್ನ ಹತ್ರ ಒಂದು ಕೆಟ್ಟ ವಿಚಾರ ಬಂತು ಅಂತಂದ್ರೆ ಅದನ್ನು ಇನ್ನೊಬ್ಬನಿಗೆ ಹಂಚಿ ಯಾಕೆ ಇನ್ನೊಬ್ಬನ ಮನಸ್ಸು ಕೆಡಿಸಿ ಕೆಟ್ಟ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿ? ಅದು ನೀನಾ ಕೊಂದಿ ಅಂತಂದ್ರೆ ಅಲ್ಲೇ ಕೆಟ್ಟದ್ದು ಅಂತ್ಯ ಆಗ್ತದೆ. ನಿನ್ನ ಹತ್ರ ಒಳ್ಳೆಯ ವಿಚಾರ ಬಂತು ಅಂತಂದ್ರೆ 10 ಜನಕ್ಕೆ ಹಂಚಿ ಸಂತೋಷ ಪಡು. ಆಟೋಮೆಟಿಕ್ಕಾಗಿ ಸಮಾಜ ಶುದ್ಧ ಆಗ್ತದೆ, ಹೌದಾ ಇಲ್ಲ? ಅದಕ್ಕೆ ನಿಮ್ಮ ಕೊಡುಗೆನೂ ಬಹಳ ಮುಖ್ಯ ಅದ. ಪ್ರತಿಯೊಬ್ಬರ ಯೋಚನೆಗಳು ಶುದ್ಧ ಆದವು ಅಂದ್ರೆ ಸಮಾಜ ಆಟೋಮೆಟಿಕ್ಕಾಗಿ ಶುದ್ಧ ಆಗ್ತದೆ, ಹೌದಾ ಇಲ್ಲ?